ಆಗ್ರಹಿಸಿ ಇವತ್ತು ಸರ್ಕಾರಿ ಸಾರಿಗೆ ನೌಕರರ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಒಂದು ಕಡೆಗೆ ಎಂದಿನಂತೆ ಬಸ್ಗಳು ಕೂಡ ಸರ್ಕಾರಿ ಬಸ್ಗಳು ರಸ್ತೆಗಿಳಿದಿವೆ. ಕೆಲವೊಂದು ಕಡೆ ಅಷ್ಟೇ ಒಂದಷ್ಟು ಸಮಸ್ಯೆಗಳು ಶುರುವಾಗಿದೆ. ಇದರ ಮಧ್ಯೆ ಖಾಸಗಿ ಬಸ್ಗಳು ಕೂಡ ರಸ್ತೆಗೆ ಹೆಚ್ಚಾಗಿ ಇಳಿದಿರತಕ್ಕಂಥದ್ದು. ಇವತ್ತಿನ ಪ್ರತಿಕ್ರಿಯೆಗೆ ಯಾವ ರೀತಿಯಾಗಿ ಸ್ಪಂದನೆ ಸಿಗ್ತಾ ಇದೆ, ಅಂದ್ರೆ ಪ್ರತಿಕ್ರಿಯೆಗೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡಿದೆ, ಎಲ್ಲದರ ಕುರಿತಂತೆ ಮಾತಾಡಿಸೋಣ. ನಮ್ಮ ಜೊತೆಗೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿದೆ, ಅವ್ರನ್ನೇ ಮಾತಾಡಿಸೋಣ. ಸರ್ ನಮಸ್ತೆ. ಈಗ ಈ ಕ್ಷಣಕ್ಕೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ತಾವು ಯಾವ ಒಂದು ಮಾಹಿತಿನ ಅಪ್ಡೇಟ್ ಅನ್ನು ತಗೊಂಡಿದ್ದೀರಿ ಸರ್ ಈಗ ಅಧಿಕಾರಿಗಳಿಂದ? ನಿನ್ನೆ ಸಂಧಾನ ಇತ್ತು, ಎರಡು ತಂಡಗಳು ಬಂದಿತ್ತು. ಒಂದು ಆಮೇಲೆ ಹೈಕೋರ್ಟ್ಗೆ ಒಬ್ರು PL ಹಾಕಿದ್ರು. ಒಂದಿನದ ಮಟ್ಟಿಗೆ ಸ್ಟ್ರೈಕ್ ಮುಂದಕ್ಕೆ ಹಾಕಿ ಅಂತ ಹೈಕೋರ್ಟ್ ತಲುಪಿದ್ರು ಕೂಡ. ಮತ್ತೆ ರಾತ್ರಿ ನಮ್ಮ ಎಲ್ಲ MDಗಳು ಕೂಡ ಎಲ್ಲ ನೌಕರ ವರ್ಗಕ್ಕೆ ಈ ತರ ಕೋರ್ಟ್ ಸ್ಟೇ ಇದೆ, ಯಾರೋ ಕೂಡ ತಪ್ಪಿಸ್ಕೋಬಾರ್ದು ಅಂತ ಫೋನಲ್ಲಿ ಮೆಸೇಜಸ್ ಎಲ್ಲ ಕೂಡ ಹೋಗಿತ್ತು. ನಾವು ನಿನ್ನೆ ಮೀಟಿಂಗ್ ಅಲ್ಲಿ ಜಾಯಿಂಟ್ ಆಕ್ಷನ್ ಕಮಿಟಿಯವರು ಅನಂತ್ ಸುಬ್ರಾಯರು ಅದರ ಮುಖಂಡರು ಅವರು ಇಲ್ಲ, ನಮಗೆ 38 ತಿಂಗಳ ವೇತನ ಪರಿಷ್ಕರಣೆ, ಪೂರ್ತಿ ವೇತನ ಅಲ್ಲ, ಜಾಸ್ತಿ ಆಗಿರತ್ತಲ್ಲ ಅದನ್ನ ಕೊಡಬೇಕು ಅಂತ ಅವರು ಬಹಳ ಹಿಂದೆಯಿಂದ ಹೇಳ್ತಾ ಇದ್ರು. ಆಮೇಲೆ ಹಿಂದಿನ ಸರ್ಕಾರದಲ್ಲಿ 1/3/23 ವೇತನ ಪರಿಷ್ಕರಣೆ ಆಗಿದೆ ಹಿಂದಿನ ಸರ್ಕಾರದಲ್ಲಿ. ಆಗ ಅದು 1/1/21 ಅಂತ ಇವರು ಹೇಳ್ತಾರೆ. ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ 1/3/23 ಆದೇಶನೇ ತಪ್ಪು ಅಂತ ಇವರು ಹೇಳೋದು. ಹಿಂದಿನ ಸರ್ಕಾರ 9,000 ಕೋಟಿ ಕೊಟ್ಟಿದ್ರು ಸ್ಯಾಲರೀಸ್ ಆ ಕರೋನಾ ಸಂದರ್ಭದಲ್ಲಿ, ಅದಕ್ಕೆ ಅವರು ಆಗ ಮಾಡಿಲ್ಲ ಅಂತ ಅನ್ಸುತ್ತೆ. ಅವರು 1/3/23 ವೇತನ ಪರಿಷ್ಕರಣೆ ಆಗಿತ್ತು. ನಮ್ಮ ಮುಖ್ಯಮಂತ್ರಿಗಳು ಕೂಡ ಆ ಸರ್ಕಾರ ಹಿಂದೆ ಮಾಡಿದಂತ ಸರ್ಕಾರದ 1/3/23 ವೇತನ ಪರಿಷ್ಕರಣೆ ಅಂತ ನಮ್ಮ ಸರ್ಕಾರದ ನಿಲುವು. ಅಂದ್ರೆ ಮುಖ್ಯಮಂತ್ರಿಗಳು ನಿನ್ನೆ ಅವರಿಗೆ ಸ್ಪಷ್ಟವಾಗಿ ಹೇಳಿದರು, ಇಲ್ಲ ಅವರ ಆದೇಶನೇ ಸರಿ ಇಲ್ಲ ಹಿಂದಿನ ಸರ್ಕಾರ ಮಾಡಿರೋದು ಅಂತ. ಅವರು ನಮ್ಗೆ 1/1/23 ಕೊಡಬೇಕು ಅಂತ 20 ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಶ್ರೀನಿವಾಸ ಮೂರ್ತಿ ಅವರ ಕಮಿಟಿ ಇದೆಯಲ್ಲ, ಒನ್ ಮ್ಯಾನ್ ಕಮಿಟಿ, ಅವರು 20 2 ವರ್ಷ ಕೊಡೋದು ಬೇಡ, ಕರೋನಾ ಸಂದರ್ಭದಲ್ಲಿ 9,000 ಕೋಟಿ ಆಗಿನ ಸರ್ಕಾರ ಕೊಟ್ಟಿತ್ತು, ಸ್ಯಾಲರೀಸ್ಗೆ ಡೀಸೆಲ್ ಇಂಥದಕ್ಕೆಲ್ಲ ಕೊಟ್ಟಿದ್ರು. ಇನ್ನು ಉಳಿದಿರ್ತಕ್ಕಂಥ 14 ತಿಂಗಳು ಕೊಡಿ ಅಂತ ಅವರು ರೆಕಮೆಂಡ್ ಮಾಡಿದ್ರು. 718 ಕೋಟಿ ಆಗುತ್ತೆ, ಅದನ್ನ ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಒಪ್ಕೊಂಡ್ರು. 23 ವೇತನ ಪರಿಷ್ಕರಣೆ ಆದ್ರೆ 27ಕ್ಕೆ ಮತ್ತೆ ವೇತನ ಪರಿಷ್ಕರಣೆ ಅಂತ 4 ವರ್ಷಕ್ಕೊಮ್ಮೆ ನಮ್ಮ ಮುಖ್ಯಮಂತ್ರಿಗಳು ಅವರಿಗೆ ನಿನ್ನೆ ಸ್ಪಷ್ಟ ಮಾಡಿದ್ರು. ಅವರು ಇಲ್ಲ 4 ವರ್ಷಕ್ಕೊಮ್ಮೆ 20 ಆಗಿತ್ತು, ಈಗ 16 ಆಗಿತ್ತು, 20 ಆಗ್ಬೇಕಾಗಿತ್ತು, 24 ಆಗ್ಬೇಕು ಅಂತ ಅವ್ರದ್ದು ನಿಲುವು. ಈ ಮಧ್ಯದಲ್ಲಿ ಕೋರ್ಟ್ಗೆ ರಿಟ್ ಅಪೀಲು ಯಾರೋ ಹಾಕಿದ್ರು, ಒಂದಿನ ಮುಂದಕ್ಕೆ ಹಾಕಿ ಅಂತ ಹೇಳಿದ್ರು. ನಾವು ಕೂಡ ಅವರು ಕೋರ್ಟ್ಗೆ, ಯಾಕಂದ್ರೆ ಮಧ್ಯಾಹ್ನಕ್ಕೆ ಬಂತಲ್ಲ ಆದೇಶ ಬಂತು, ಕಾಪಿನೂ ಅವ್ರಿಗೆ ಸರ್ವ್ ಆಗಿದೆ, ಅವರು ಒಂದಿನ ಮಟ್ಟಿಗೆ ಸ್ಟ್ರೈಕ್ ಮುಂದಕ್ಕೆ ಹಾಕ್ತಾರೆ ಅಂದ್ಕೊಂಡಿದ್ವಿ. ಆದರೂ ಕೂಡ ಅವರು ಟಿವಿಗಳಲ್ಲಿ ಇಲ್ಲ ನಾವು ನಿಲ್ಸಲ್ಲ, ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ 100% ಭಾಗ ಬಸಸ್ ನಡೀತಾ ಇದೆ. ಬೇರೆ ಉಳಿದ 3 ಕಾರ್ಪೊರೇಷನ್ ಅಲ್ಲಿ ಆಗ್ರಹಿಸಿ ಇವತ್ತು ಸರ್ಕಾರಿ ಸಾರಿಗೆ ನೌಕರರ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಒಂದು ಕಡೆಗೆ ಎಂದಿನಂತೆ ಬಸ್ಗಳು ಕೂಡ ಸರ್ಕಾರಿ ಬಸ್ಗಳು ರಸ್ತೆಗಿಳಿದಿವೆ. ಕೆಲವೊಂದು ಕಡೆ ಅಷ್ಟೇ ಒಂದಷ್ಟು ಸಮಸ್ಯೆಗಳು ಶುರುವಾಗಿದೆ. ಇದರ ಮಧ್ಯೆ ಖಾಸಗಿ ಬಸ್ಗಳು ಕೂಡ ರಸ್ತೆಗೆ ಹೆಚ್ಚಾಗಿ ಇಳಿದಿರತಕ್ಕಂಥದ್ದು. ಇವತ್ತಿನ ಪ್ರತಿಕ್ರಿಯೆಗೆ ಯಾವ ರೀತಿಯಾಗಿ ಸ್ಪಂದನೆ ಸಿಗ್ತಾ ಇದೆ, ಅಂದ್ರೆ ಪ್ರತಿಕ್ರಿಯೆಗೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡಿದೆ, ಎಲ್ಲದರ ಕುರಿತಂತೆ ಮಾತಾಡಿಸೋಣ. ನಮ್ಮ ಜೊತೆಗೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿದೆ, ಅವ್ರನ್ನೇ ಮಾತಾಡಿಸೋಣ. ಸರ್ ನಮಸ್ತೆ. ಈಗ ಈ ಕ್ಷಣಕ್ಕೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ತಾವು ಯಾವ ಒಂದು ಮಾಹಿತಿನ ಅಪ್ಡೇಟ್ ಅನ್ನು ತಗೊಂಡಿದ್ದೀರಿ ಸರ್ ಈಗ ಅಧಿಕಾರಿಗಳಿಂದ? ನಿನ್ನೆ ಸಂಧಾನ ಇತ್ತು, ಎರಡು ತಂಡಗಳು ಬಂದಿತ್ತು. ಒಂದು ಆಮೇಲೆ ಹೈಕೋರ್ಟ್ಗೆ ಒಬ್ರು PL ಹಾಕಿದ್ರು. ಒಂದಿನದ ಮಟ್ಟಿಗೆ ಸ್ಟ್ರೈಕ್ ಮುಂದಕ್ಕೆ ಹಾಕಿ ಅಂತ ಹೈಕೋರ್ಟ್ ತಲುಪಿದ್ರು ಕೂಡ.
ಮತ್ತೆ ರಾತ್ರಿ ನಮ್ಮ ಎಲ್ಲ MDಗಳು ಕೂಡ ಎಲ್ಲ ನೌಕರ ವರ್ಗಕ್ಕೆ ಈ ತರ ಕೋರ್ಟ್ ಸ್ಟೇ ಇದೆ, ಯಾರು ಕೂಡ ತಪ್ಪಿಸ್ಕೋಬಾರ್ದು ಅಂತ ಫೋನಲ್ಲಿ ಮೆಸೇಜಸ್ ಎಲ್ಲ ಕೂಡ ಹೋಗಿತ್ತು. ನಾವು ನಿನ್ನೆ ಮೀಟಿಂಗ್ ಅಲ್ಲಿ ಜಾಯಿಂಟ್ ಆಕ್ಷನ್ ಕಮಿಟಿಯವರು ಅನಂತ್ ಸುಬ್ರಾಯರು ಅದರ ಮುಖಂಡರು ಅವರು ಇಲ್ಲ ನಮಗೆ 38 ತಿಂಗಳ ವೇತನ ಪರಿಷ್ಕರಣೆ, ಪೂರ್ತಿ ವೇತನ ಅಲ್ಲ, ಜಾಸ್ತಿ ಆಗಿರತ್ತಲ್ಲ ಅದನ್ನ ಕೊಡಬೇಕು ಅಂತ ಅವರು ಬಹಳ ಹಿಂದೆಯಿಂದ ಹೇಳ್ತಾ ಇದ್ರು. ಆಮೇಲೆ ಹಿಂದಿನ ಸರ್ಕಾರದಲ್ಲಿ 1/3/23ರಿಂದ ವೇತನ ಪರಿಷ್ಕರಣೆ ಆಗಿದೆ ಹಿಂದಿನ ಸರ್ಕಾರದಲ್ಲಿ. ಆಗ ಅದು 1/1/21 ಅಂತ ಇವರು ಹೇಳ್ತಾರೆ. ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ 1/3/23 ಆದೇಶನೇ ತಪ್ಪು ಅಂತ ಇವರು ಹೇಳೋದು. ಹಿಂದಿನ ಸರ್ಕಾರ 9,000 ಕೋಟಿ ಕೊಟ್ಟಿದ್ರು ಸ್ಯಾಲರೀಸ್ ಕರೋನಾ ಸಂದರ್ಭದಲ್ಲಿ, ಅದಕ್ಕೆ ಅವರು ಆಗ ಮಾಡಿಲ್ಲ ಅಂತ ಅನ್ಸುತ್ತೆ. ಅವರು 1/3/23ರಿಂದ ವೇತನ ಪರಿಷ್ಕರಣೆ ಆಗಿತ್ತು. ನಮ್ಮ ಮುಖ್ಯಮಂತ್ರಿಗಳು ಕೂಡ ಆ ಸರ್ಕಾರ ಹಿಂದೆ ಮಾಡಿದಂತ ಸರ್ಕಾರದ 1/3/23ರಿಂದ ವೇತನ ಪರಿಷ್ಕರಣೆ ಅಂತ ನಮ್ಮ ಸರ್ಕಾರದ ನಿಲುವು. ಅಂದ್ರೆ ಮುಖ್ಯಮಂತ್ರಿಗಳು ನೆನ್ನೆ ಅವರಿಗೆ ಸ್ಪಷ್ಟವಾಗಿ ಹೇಳಿದರು, ಇಲ್ಲ ಅವರ ಆದೇಶನೇ ಸರಿ ಇಲ್ಲ ಹಿಂದಿನ ಸರ್ಕಾರ ಮಾಡಿರೋದು ಅಂತ. ಅವರು ನಮ್ಗೆ 1/1/23ರಿಂದನೇ ಕೊಡಬೇಕು ಅಂತ 20ರಿಂದ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಶ್ರೀನಿವಾಸ ಮೂರ್ತಿಯವರ ಕಮಿಟಿ ಇದೆಯಲ್ಲ, ಒನ್ ಮ್ಯಾನ್ ಕಮಿಟಿ, ಅವರು 20ರಿಂದ 2 ವರ್ಷ ಕೊಡೋದು ಬೇಡ, ಕರೋನಾ ಸಂದರ್ಭದಲ್ಲಿ 9,000 ಕೋಟಿ ಆಗಿನ ಸರ್ಕಾರ ಕೊಟ್ಟಿತ್ತು, ಸ್ಯಾಲರೀಸ್ಗೆ ಡೀಸೆಲ್ ಇಂಥದಕ್ಕೆಲ್ಲ ಕೊಟ್ಟಿದ್ರು. ಇನ್ನು ಉಳಿದಿರ್ತಕ್ಕಂಥ 14 ತಿಂಗಳು ಕೊಡಿ ಅಂತ ಅವರು ರೆಕಮೆಂಡ್ ಮಾಡಿದ್ರು. 718 ಕೋಟಿ ಆಗುತ್ತೆ, ಅದನ್ನ ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಒಪ್ಕೊಂಡ್ರು. 23ರಿಂದ ವೇತನ ಪರಿಷ್ಕರಣೆ ಆದರೆ 27ಕ್ಕೆ ಮತ್ತೆ ವೇತನ ಪರಿಷ್ಕರಣೆ ಅಂತ 4 ವರ್ಷಕ್ಕೊಮ್ಮೆ ನಮ್ಮ ಮುಖ್ಯಮಂತ್ರಿಗಳು ಅವರಿಗೆ ನಿನ್ನೆ ಸ್ಪಷ್ಟ ಮಾಡಿದ್ರು. ಅವರು ಇಲ್ಲ 4 ವರ್ಷಕ್ಕೊಮ್ಮೆ 20 ಆಗಿತ್ತು, ಈಗ 16 ಆಗಿತ್ತು, 20 ಆಗ್ಬೇಕಾಗಿತ್ತು, 24 ಆಗ್ಬೇಕು ಅಂತ ಅವ್ರದ್ದು ನಿಲುವು. ಈ ಮಧ್ಯದಲ್ಲಿ ಕೋರ್ಟ್ಗೆ ರಿಟ್ ಅಪೀಲು ಯಾರೋ ಹಾಕಿದ್ರು, ಒಂದಿನ ಮುಂದಕ್ಕೆ ಹಾಕಿ ಅಂತ ಹೇಳಿದ್ರು. ನಾವು ಕೂಡ ಅವರು ಕೋರ್ಟ್ಗೆ, ಯಾಕಂದ್ರೆ ಮಧ್ಯಾಹ್ನಕ್ಕೆ ಬಂತಲ್ಲ ಆದೇಶ ಬಂತು, ಕಾಪಿನೂ ಅವ್ರಿಗೆ ಸರ್ವ್ ಆಗಿದೆ, ಅವರು ಒಂದಿನ ಮಟ್ಟಿಗೆ ಸ್ಟ್ರೈಕ್ ಮುಂದಕ್ಕೆ ಹಾಕ್ತಾರೆ ಅಂದ್ಕೊಂಡಿದ್ವಿ. ಆದರೂ ಕೂಡ ಅವರು ಟಿವಿಗಳಲ್ಲಿ ಇಲ್ಲ ನಾವು ನಿಲ್ಸಲ್ಲ, ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ 100% ಭಾಗ ಬಸಸ್ ನಡೀತಾ ಇದೆ. ಬೇರೆ ಉಳಿದ 3 ಕಾರ್ಪೊರೇಷನ್ ಅಲ್ಲಿ ಆಗ್ರಹಿಸಿ ಇವತ್ತು ಸರ್ಕಾರಿ ಸಾರಿಗೆ ನೌಕರರ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಒಂದು ಕಡೆಗೆ ಎಂದಿನಂತೆ ಬಸ್ಗಳು ಕೂಡ ಸರ್ಕಾರಿ ಬಸ್ಗಳು ರಸ್ತೆಗಿಳಿದಿವೆ, ಕೆಲವೊಂದು ಕಡೆ ಅಷ್ಟೇ ಒಂದಷ್ಟು ಸಮಸ್ಯೆಗಳು ಶುರುವಾಗಿದೆ. ಇದರ ಮಧ್ಯೆ ಖಾಸಗಿ ಬಸ್ಗಳು ಕೂಡ ರಸ್ತೆಗೆ ಹೆಚ್ಚಾಗಿ ಇಳಿದಿರತಕ್ಕಂಥದ್ದು. ಇವತ್ತಿನ ಪ್ರತಿಕ್ರಿಯೆಗೆ ಯಾವ ರೀತಿಯಾಗಿ ಸ್ಪಂದನೆ